ಅಂತ ಹೇಳ್ತೀನಿ. ನಮ್ಮ ಒಂದು ವೆಸ್ಟೇಜ್ ಕಂಪ್ನಿ ನಮಗೋಸ್ಕರ ಒಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಎಸ್ಪೆಷಲಿ ಬಂದ್ಬಿಟ್ಟು ನಾವು ವೆಹಿಕಲ್ನ ಕಂಡೀಷನ್ ನಮ್ಗೆ ಹೆಂಗೆ ಬಾಡಿನಲ್ಲಿ ತುಂಬ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಹಾರ್ಟ್ ಹೆಂಗೆ ಇಂಪಾರ್ಟೆಂಟು, ಅದೇ ಥರ ಬಂದ್ಬಿಟ್ಟು ವೆಹಿಕಲ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಂಜಿನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇಂಜಿನ್ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಲೈಫ್ ಇರುತ್ತೆ ಆ್ಯಕ್ಚುಲಿ. ಸಾಕಷ್ಟು ಜನ ಆ್ಯಕ್ಚುಲಿ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಅದು ಅವೇರ್ನೆಸ್ ಬಗ್ಗೆ ಇವತ್ತು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಟೋಟಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಹಾಕೋದ್ರಿಂದ ಆಲ್ಮೋಸ್ಟ್ ಗೊತ್ತಿರೋಂಗೆ ಸಾಕಷ್ಟು ಬೆನಿಫಿಟ್ಸ್ ಸಿಗ್ತಾ ಬರುತ್ತೆ ಆ್ಯಕ್ಚುಲಿ. ನ್ಯಾನೋ ಟೆಕ್ನಾಲಜಿ, ಮ್ಯಾಕ್ ಡ್ರೈವ್ ಅಂತೇಳಿ, ನ್ಯಾನೋ ಎನರ್ಜೈಸರ್ ಅಂತೇಳಿ ಪ್ಲಾಟಿನಮ್ ಸೆರಾಮಿಕ್ ಕೋಟಿಂಗಲ್ಲಿ ಮಾಡಿಕೊಟ್ಟಿರೋದು ಒಂದು ಜಸ್ಟ್ 30 ml ಮಾಡಿಕೊಟ್ಟಿದ್ದಾರೆ ಕಂಪ್ನಿ ಆ್ಯಕ್ಚುಲಿ. ಜಸ್ಟ್ ಇದು ಯಾವ ಥರ ಯೂಸ್ ಮತ್ತು ಯಾವ ಥರ ಡೆಮೋ ನಮ್ಗೆ ಆಲ್ಮೋಸ್ಟ್ ತಿಳಿಸ್ಕೊಡ್ತೀನಿ. ನಮ್ಮ ಫ್ರೆಂಡ್ ಆ್ಯಕ್ಚುಲಿ ಗಣೇಶ್ ಸರ್ ಅಂತೇಳಿ ಆಲ್ಮೋಸ್ಟ್ ಕೋಲಾರಲ್ಲಿ ಇರೋದು. ಎಸ್ಪೆಷಲಿ ಅವರು ಇದೊಂದು ಸಿಸ್ಟಮಲ್ಲಿ ಜಾಯ್ನ್ ಆಗಿ ನಮ್ಮ ಪ್ರಾಡಕ್ಟ್ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. 1 year ಆಲ್ಮೋಸ್ಟ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಈ ಒಂದು ಪ್ರಾಡಕ್ಟ್ನ ಅವರು ಸ್ವಂತ ಅವರ ವೆಹಿಕಲ್ ಅವ್ರದ್ದು ಸ್ವಂತ ಗಾಡಿಗೆ ಅವರು ಯೂಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಯಾವ ಥರ ಡೆಮೋ ಅಂತ ನಿಮ್ಗೆ ಆಲ್ಮೋಸ್ಟ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ. ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಈ ಥರ ಒಂದು ರ್ಯಾಪ್, ಈ ಥರ ಒಂದು ಬಾಕ್ಸ್ ಇರುತ್ತೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ. ಇದು 2 wheelerಗೆ ಎಸ್ಪೆಷಲಿ ಬಂದು ಟೂ ವೀಲರ್ಗೆ ಎಸ್ಪೆಷಲಿ ಮಾಡಿರೋಂಥ ಟೂ ವೀಲರ್ಗೂ ಇರುತ್ತೆ, 4 wheelerಗೂ ಇದೆ. ಇವಾಗ ಪ್ರೆಸೆಂಟ್ ನಾವೇನು ಮಾಡ್ತೀವಿ 2 wheelerಗೆ ನಾವು ಇದನ್ನ ಯೂಸ್ ಮಾಡ್ತಾ ಬರ್ತಾ ಇದೀವಿ. ಆ ಥರ ಇವಾಗ ರ್ಯಾಪರ್ನ ಕ್ಲೋಸ್ ಮಾಡಿದಾಗ ನಮಗೆ ಒಂದು ಅಲ್ಟಿಮೇಟ್ ಪ್ಯಾಕಿಂಗಲ್ಲಿ ಸೂಪರ್ ಅಂತ ಹೇಳ್ಬೋದು. ಒಂದು ಪ್ಯಾಕಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಥರ ಒಂದು 30 ml ನಮ್ಮಲ್ಲಿ ಒಂದು ಆಯಿಲ್ ಕಂಟೆಂಟ್ ಇರುತ್ತೆ ಆ್ಯಕ್ಚುಲಿ, ವಿತ್ ಸೆರಾಮಿಕ್ ಕೋಟೆಡ್ ಆಯಿಲ್ ಇರುತ್ತೆ. ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಆ್ಯಕ್ಚುಲಿ ಆಲ್ಮೋಸ್ಟ್ ನಾವು ಒಂದು 50 times ಶೇಕ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಇದು ಸಡನ್ನಾಗಿ ಆ್ಯಕ್ಚುಲಿ ಹಾಕಕ್ಕೆ ಹೋಗ್ಬಾರ್ದು, 50 times ಶೇಕ್ ಮಾಡೋಕ್ಕೆ. ಯಾಕಂದರೆ ಒಳಗಡೆ ಒಂದು ಕೋಟೆಡ್ ಇದೆಲ್ಲ ಹಾಕ್ಕೊಟ್ಟಿರ್ತಾರೆ, ಅದು ಕ್ಲೀನಾಗಿ ಮಿಕ್ಸಪ್ ಆಗಬೇಕು. ಇದನ್ನ ಕಂಪ್ಲೀಟ್ ನಿಮಗೆ ಒಂದು 50 times ನಾನು ಶೇಕ್ ಮಾಡ್ತಾ ಬರ್ತೀನಿ. $70 times ನಾನು ಆಲ್ಮೋಸ್ಟ್ ಶೇಕ್ ಮಾಡಿದ್ದೀನಿ ಆ್ಯಕ್ಚುಲಿ. ಇದನ್ನು ಕಂಪ್ಲೀಟ್ ಶೇಕ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಯಾವಾಗ ಶೇಕ್ ಮಾಡ್ತೀರಾ ಅದು ಕಂಟೆಂಟ್ ವರ್ಕ್ ಮಾಡ್ತಾ ಬರುತ್ತೆ. ಇದು ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ ಫ್ಯೂಲ್ ಕಮ್ಮಿ ಬರ್ತಾ ಬರುತ್ತೆ, ಬೆಟರ್ ಮೈಲೇಜ್ ಕೊಡ್ತಾ ಬರುತ್ತೆ, ಇಂಜಿನ್ನ ಚೆನ್ನಾಗಿ ಇಟ್ಕೊಡುತ್ತೆ. ಇನ್ ಕೇಸ್ ಅಂದರೆ ಹೊರಗಡೆ ಪಿಸ್ಟಲ್ಸ್ ಏನಾದರೂ ಇನ್ ಕೇಸ್ ನೋಡಿ, ಇದು ಬ್ಯಾಕ್ ಸೈಡ್ ಒಂದು ಪಿಸ್ಟಲ್ಸ್ನ ಕೊಟ್ಟಿದ್ದಾರೆ. ನಾವು ಏನು ಬಿಫೋರ್ ಏನಂದರೆ ಸ್ಟಾರ್ಟಿಂಗ್ ಸ್ಟೇಜ್ ನೋಡೋಕೋದಾಗ ಗಾಡಿನಲ್ಲಿ ಯಾವಾಗ ಸ್ಮೂತ್ ಆಗಿರುತ್ತೆ, ಫ್ರೀ ಆಗಿರುತ್ತೆ. ಹೋಗ್ತಾ ಏನಂದರೆ ಗಾಡಿ ವೈಬ್ರೇಷನ್ಸ್ ಬರ್ತದೆ, ಹೊಗೆ ಜಾಸ್ತಿ ಬರ್ತಾ ಇರುತ್ತೆ. ಹೋಗ್ತಾ ನಿಮ್ಗೆ ಗೊತ್ತಿರೋಂಗೆ ಇನ್ ಕೇಸ್ ನೀವೇನಾದ್ರು 2 wheelers ಓಡಿಸ್ತಾ ಜಾಸ್ತಿ ಕಿಲೋಮೀಟರ್ಸ್ ಓಡಿಸ್ತಾ ಏನಂತೆ ಇದಕ್ಕೆ ಬರುತ್ತೆ ಅಂದರೆ ಬೋರ್ಗೆ ಬರ್ತಾ ಇರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಆಯಿಲ್ನ ಚೇಂಜ್ ಮಾಡ್ತೀವಿ, ಆದ್ರೂ ಬೋರ್ಗೆ ಬರುತ್ತೆ. ಇದನ್ನ ಯಾರು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ಅಂದರೆ ಹೊಸ ಗಾಡಿಗೆ ಏನು ನೋ ನೀಡ್ ಬೇಕಾಗುತ್ತೆ. ಆಫ್ಟರ್ 25-30 kilometers ಆದಮೇಲೆ ಯಾರು ಯೂಸ್ ಮಾಡಿದ್ರೆ ಒಂದ್ಸರಿ ಇದನ್ನ ಯೂಸ್ ಮಾಡಿದ್ರೆ 30 kilometer ಗಂಟ ಅವ್ರಿಗೆ ಆಲ್ಮೋಸ್ಟ್ ಅವ್ರ ಗಾಡಿ ಸೇಫ್ ಆಗಿರುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಇಂಜಿನ್ ಸೇಫ್ ಆಗಿರುತ್ತೆ, ಗಾಡಿ ಸ್ಮೂತ್ ಆಗ್ತಾ ಬರುತ್ತೆ. ರೀಬ್ಯಾಕಾಗಿ ಹೊಸ ಗಾಡಿ ಹೆಂಗಿರುತ್ತೆ ಆ ಕಂಡೀಷನ್ಗೆ ಬರುವಂಥದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಬರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ. ಇವಾಗ ಯೂಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇಂಜಿನ್ ಇದ್ರಲ್ಲಿ ಆಗ್ತಾ ಇದ್ದೀನಿ ಆ್ಯಕ್ಚುಲಿ ಆಲ್ಮೋಸ್ಟ್ ಕೊಡಿ ಆ್ಯಕ್ಚುಲಿ ಒಂದು ಬಟ್ಟೆಗೆ ಎತ್ತುಂಡಿ ಅನ್ಕೊಂಡು ಇದು ಕಾಸ್ಟ್ ಜಾಸ್ತಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಆ್ಯಕ್ಚುಲಿ. ಇದು ಕ್ಲೀನಾಗೆಲ್ಲ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಸಿಕ್ಕಾಪಟ್ಟೆ 30 ml ಇರೋದ್ರಿಂದ ಅಷ್ಟು. ಓಕೆ, ಡಿಫ್ರೆನ್ಸ್ ಆ್ಯಕ್ಚುಲಿ ಇದು ಇಂಜಿನ್ ಆಯಿಲ್ ಒಳಗಡೆ ಹಾಕಬೇಕಾಗತ್ತೆ. ಆಸ್ ಯೂಶುವಲ್ ಆಗಿ ಇಂಜಿನ್ ಒಳಗಡೆ ಆಯಿಲ್ ಹಾಕಿ ಇವಾಗ ಏನು ಮಾಡೋಕ್ಕೆ ಇದು ಒಂದ್ಸರಿ ಯಾವಾಗ ನಾವು ಆನ್ ಮಾಡ್ತೀವಿ ಅವು ಅಟ್ಲೀಸ್ಟ್ ಒಂದು 30 ಅಂದರೆ ಅರ್ಧ ಗಂಟೆ ರನ್ನಿಂಗಲ್ಲಿ ಇರಬೇಕಾಗತ್ತೆ. ಕಂಪ್ಲೀಟ್ ರನ್ನಿಂಗಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಇದು ಇಂಜಿನ್ ಒಳಗಡೆ ಇರೋಂಥದ್ದೆಲ್ಲ ಕಂಪ್ಲೀಟ್ ಪಾರ್ಟಿಕಲ್ಸ್ ಎಲ್ಲೆಲ್ಲಿದೆ ಅದನ್ನ ಪ್ಯೂರಿಫಿಕೇಶನ್ ಮಾಡ್ತಾ ಕಂಪ್ಲೀಟ್ ಅದನ್ನ ಕ್ಲೀನ್ ಮಾಡ್ತಾ ಜಸ್ಟ್ ಆನಲ್ಲಿ ಇದ್ದಾಗ ಏನಾಗುತ್ತೆ ಕಂಪ್ಲೀಟ್ ಇದನ್ನ ರನ್ ಆಗ್ತಾ ಬರುತ್ತೆ. ಅರ್ಧ ಗಂಟೆ ಮಿನಿಮಮ್ 1/2 hour ಇರಬೇಕಾಗತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ ಅವ್ರು ಯಾರಾದ್ರು ಪರ್ಸನ್ ಇದಕ್ಕೆ ಇಂಜಿನ್ ಒಳಗಡೆ ಹಾಕೊಳ್ತೀನಿ ಅಂದರೆ ಅವರು
30 to 40 ಕಿಲೋಮೀಟರ್ಸ್ ರನ್ ಮಾಡಬೇಕಾದ್ರೆ ಯಾವಾಗ ರನ್ ಮಾಡ್ತೀವಿ ಅದೇನಂತ ಇವಾಗ ಏನು ಹಾಕಿರ್ತೀವಿ ಆಯಿಲ್ ಕಂಟೆಂಟ್ ಏನಾಗುತ್ತೆ ಒಳಗಡೆ ಎಲ್ಲ ಜಾಗದಲ್ಲಿ ಹೋಗಿ ಸ್ಪ್ರೆಡ್ ಮಾಡಿ ಏನಾದ್ರೆ ಕೋಟೆಡ್ ಇರುತ್ತೆ, ಸ್ಕ್ರಾಚಸ್ ಆಗಿರುತ್ತೆ, ಕ್ರಿಸ್ಟಲ್ಸ್ ಎಲ್ಲ ವರ್ಕ್ ಮಾಡ್ತಾ ಕ್ರ್ಯಾಕ್ ಆಗಿರುತ್ತೆ. ಆ ಕ್ರ್ಯಾಕಿನೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ತಾ ಅದು ಏನು ಮಾಡುತ್ತೆ ಇಂಜಿನಲ್ಲಿ ಏನಂತ ಒಂದು ಕಂಪ್ಲೀಟ್ ಫ್ರೆಶ್ ಅಪ್ ಮಾಡುತ್ತೆ, ಹೊಸ ಇಂಜಿನ್ ಥರ ಮಾಡಿ ಕಂಪ್ಲೀಟ್ ರಿಮೂವ್ ಮಾಡ್ತಾ ಬರುತ್ತೆ. ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ತುಂಬ ಖುಷಿ ಆಗುತ್ತೆ. ಸರ್ ಇದನ್ನು ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಕೊಡಿ ನನಗೊಂದು ಪ್ರಾಡಕ್ಟ್, ನಾನು ಯೂಸ್ ಮಾಡಿ ನೋಡ್ತೀನಿ ನನ್ನ ಗಾಡಿನಲ್ಲಿ, ಫಸ್ಟ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿ ಗಣೇಶ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದ್ಸರಿ ನಾಟಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಫಸ್ಟ್ ನಮ್ಮ ಪ್ರಾಡಕ್ಟ್ಸ್ ನಾವು ಯಾವಾಗ ಸೆಲ್ಫ್ ಯೂಸ್ ಮಾಡ್ತೀವಿ ಅವಾಗಲೇ ಆ್ಯಕ್ಚುಲಿ ಒಂದು ಬಿಲೀವ್ ಬರುತ್ತೆ ಬೇರೆಯವ್ರಿಗೆ ಹೇಳೋದಕ್ಕೆ ಇದನ್ನ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ತುಂಬ ಖುಷಿ ಇರುತ್ತೆ. ನಾಟಿ ಥ್ಯಾಂಕ್ಸ್ ಹೇಳ್ತೀನಿ ವೆಸ್ಟೀಜ್ ಕಂಪ್ನಿಗೆ. ವಿಶ್ ಯು ವೆಲ್ ವೆಸ್ಟೀಜ್.